ಜನಸಾಮಾನ್ಯರ ಮೇಲೆ ಮೋದಿ ಸರ್ಕಾರ ದಾಳಿ. ಎಲ್ಪಿಜಿ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ದಿಢೀರನೆ ಏರಿಕೆ. ಒಂದು ಸಿಲಿಂಡರ್ ನ ಬೆಲೆ 3,000ಕ್ಕೂ ಅಧಿಕ ಆಗಿದೆ. ಹೀಗಾಗಿ ಈ ಒಂದು ಬೆಲೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳದಂತ ಸತ್ಯ. ಜನಸಾಮಾನ್ಯರಿಗೆ ಹೆಂಗೆ ಸಮಸ್ಯೆ ಆಗುತ್ತೆ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಎಲ್ಪಿಜಿ ಸಿಲಿಂಡರ್ ಗಳನ್ನ ಬಳಸೋದು ಬಹುತೇಕ ಸಣ್ಣ ಸಣ್ಣ ಹೋಟೆಲ್ಗಳು, ದೊಡ್ಡ ಹೋಟೆಲ್ಗಳು ಕೂಡ ಬಳಸ್ತಾರೆ. ಗೂಡಂಗಡಿಗಳು, ಟೀ ಅಂಗಡಿಗಳು, ಪಾನ್ ಶಾಪ್ಗಳು, ಅದೇ ರೀತಿ ಫಾಸ್ಟ್ ಫುಡ್ ಗಳು, ರಸ್ತೆ ಬದಿಯ ಫಾಸ್ಟ್ ಫುಡ್ ಗಳು, ಈ ಒಂದು ಪ್ರದೇಶಗಳಲ್ಲಿ ಎಲ್ಪಿಜಿ ಕಮರ್ಷಿಯಲ್ ಸಿಲಿಂಡರ್ ನ ಬಳಸ್ತಾರೆ. ಇದೇನ ಅಚ್ಚರಿ ಅನ್ನೋದು ಜನಸಾಮಾನ್ಯರಲ್ಲಿ ಪ್ರಶ್ನೆ ಕೂಡ ಶುರುವಾಗಿದೆ. ವೀಕ್ಷಕರೇ, ಪಂಚರಾಜ್ಯ ಚುನಾವಣೆ ಆದ ಬಳಿಕ ಮೋದಿ ಸರ್ಕಾರ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಆಗ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ಎಲ್ಪಿಜಿ ಸಿಲಿಂಡರ್ ಗಳನ್ನ, ಕಮರ್ಷಿಯಲ್ ಸಿಲಿಂಡರ್ ಏನ್ ಬರುತ್ತೆ 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಬೆಲೆಯನ್ನ 900 ರೂಪಾಯಿಗಳನ್ನ ಏರಿಕೆ ಮಾಡುವ ಮುಖಾಂತರ ಒಂದು ಸಿಲಿಂಡರ್ ನ ಬೆಲೆ 3,000ಕ್ಕೂ ಅಧಿಕ ಆಗಿದೆ. ಹೀಗಾಗಿ ಈ ಒಂದು ಬೆಲೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳದಂತ ಸತ್ಯ. ಹೇಗೆ ಎಲ್ಪಿಜಿ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಜನಸಾಮಾನ್ಯರಿಗೂ ಸಂಬಂಧ, ಎಲ್ಪಿಜಿ ಸಿಲಿಂಡರ್ ರೇಟ್ ನ ವೇರಿಯೇಷನ್ ಜನಸಾಮಾನ್ಯರಿಗೆ ಹೆಂಗೆ ಸಮಸ್ಯೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಸತ್ಯ. ಯಾಕೆಂದ್ರೆ ಎಲ್ಪಿಜಿ ಸಿಲಿಂಡರ್ ಗಳನ್ನ ಬಳಸೋದು ಬಹುತೇಕ ಕಮರ್ಷಿಯಲ್ ಸಿಲಿಂಡರ್ ಬಳಸ್ತಕ್ಕಂಥದ್ದು ಸಣ್ಣ ಸಣ್ಣ ಹೋಟೆಲ್ಗಳು, ದೊಡ್ಡ ಹೋಟೆಲ್ಗಳು ಕೂಡ ಬಳಸ್ತಾರೆ. ಗೂಡಂಗಡಿಗಳು, ಟೀ ಅಂಗಡಿಗಳು, ಪಾನ್ ಶಾಪ್ಗಳು, ಅದೇ ರೀತಿ ಫಾಸ್ಟ್ ಫುಡ್ಗಳು, ರಸ್ತೆ ಬದಿಯ ಫಾಸ್ಟ್ ಫುಡ್ಗಳು, ಈ ಒಂದು ಪ್ರದೇಶಗಳಲ್ಲಿ ಎಲ್ಪಿಜಿ ಕಮರ್ಷಿಯಲ್ ಸಿಲಿಂಡರ್ ನ ಬಳಸ್ತಾರೆ. ಇಲ್ಲಿ ಬಹುತೇಕವಾಗಿ ಊಟ ಮಾಡ್ತಕ್ಕಂಥ ಜನ ಅಥವಾ ಅಲ್ಲಿ ಆಹಾರನ ಸೇವಿಸ್ತಕ್ಕಂಥ ಜನ ಮಧ್ಯಮ ವರ್ಗ ಮತ್ತು ತಳ ಮಧ್ಯಮ ವರ್ಗದವರು ಇರ್ತಾರೆ. ಈ 5 ಸ್ಟಾರ್ ಹೋಟೆಲ್ಗಳಲ್ಲಿ ಎಷ್ಟೇ ಗ್ಯಾಸ್ ರೇಟ್ ಜಾಸ್ತಿ ಆದ್ರೂ ಕೂಡ ಅಲ್ಲಿ ಸಾಮಾನ್ಯವಾಗಿನೇ ಆಹಾರದ ರೇಟ್ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಹೋಟೆಲ್ಗಳು 100 ರೂಪಾಯಿಗೆ ಸಿಗೋಬಿಟ್ಟು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ 500-1000 ರೂಪಾಯಿಗಳಿಗೆ ಲಭ್ಯ ಇರುತ್ತೆ. ಆದ್ರೆ ಜನಸಾಮಾನ್ಯರು ಬಳಸ್ತಕ್ಕಂಥ ಊಟದ ದರ ವ್ಯತಿರಿಕ್ತವಾಗಿ ಸರಿಸುಮಾರು 20% ಊಟದ ದರ ಈಗಾಗಲೇ ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಕೂಡ ಕಾಣ್ತಾ ಇದೆ. ಹಿಂದೆ GST ಬಂದಾಗ ಕೂಡ ಊಟದ ದರದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿತ್ತು. ಈಗ ಗ್ಯಾಸ್ ದರದ ಏರಿಕೆಯಿಂದ, ಕಮರ್ಷಿಯಲ್ ಸಿಲಿಂಡರ್ ಏರಿಕೆಯಿಂದ ಊಟದ ದರ ಏರಿಕೆ ಆಗೋದ್ರಿಂದ 30 ರೂಪಾಯಿ 40 ರೂಪಾಯಿ ಕೊಟ್ಟು ಅನ್ನ ಸಾಂಬಾರ್ ತಿಂತಕ್ಕಂಥವ್ರಿಗೆ 5 ರೂಪಾಯಿ ಕೊಟ್ಟು ಟೀ 5ರಿಂದ 10 ರೂಪಾಯಿ ಕೊಟ್ಟು ಟೀ ಕುಡಿತಕ್ಕಂಥವ್ರಿಗೆ 30-40 ರೂಪಾಯಿ ಕೊಟ್ಟು ಗೋಬಿ ಮಂಚೂರಿ ಹಾಗೂ ಫಾಸ್ಟ್ ಫುಡ್ ಇತರ ಫಾಸ್ಟ್ ಫುಡ್ ತಿಂತಕ್ಕಂಥವ್ರಿಗೆ ಎಲ್ಲರೂ ಕೂಡ 5ರಿಂದ 10 ರೂಪಾಯಿ ದರ ಏರಿಸ್ತಕ್ಕಂಥ ಸಂಭವ ಈ ದೇಶದಲ್ಲಿ ಸದ್ಯಕ್ಕೆ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಮತ್ತೊಂದು ಕಡೆ ನೋಡೋದಾದ್ರೆ PGಗಳು, ಹಾಸ್ಟೆಲ್ಗಳು, ಮೆಸ್ಗಳು ಏನಿದೆ, ಒಂದ್ ಕಡೆ ವರ್ಕಿಂಗ್ ಮೆನ್ಸ್, ವರ್ಕಿಂಗ್ ವುಮೆನ್ಸ್ಗಳು ಅಥವಾ ಬೇರೆ ಯಾವುದೋ ಊರಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಂತ ಸಂದರ್ಭದಲ್ಲಿ, ಮನೆಗಳು ಸಿಗ್ಬೇಕಂತ ಸಂದರ್ಭದಲ್ಲಿ ಉಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ PGಗಳು, ಮತ್ತೆ ತಿಂಗಳ ಕಂತಿನ ರೂಪದಲ್ಲಿ ಮೆಸ್ಗಳನ್ನ ನಡೆಸ್ತಾ ಇರ್ತಾರೆ. ಕೆಲವರು ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಟು ದಿನದಲ್ಲಿ 3 ಟೈಮ್ ಒಂದು ಊಟ ಮಾಡ್ಕೊಂಡು ಹೋಗ್ತಕ್ಕಂಥ ಪ್ರಮೇಯಗಳಿದ್ದು ಕೂಡ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಅವರು ಕೂಡ ಅನ್ವಯ ಆಗುತ್ತೆ. ಮತ್ತೆ PGಗಳು, ಹಾಸ್ಟೆಲ್ಗಳು ಕೂಡ ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಹಾಸ್ಟೆಲ್ಗಳಿರ್ಬೋದು, ಈ 3 ವಲಯಗಳಲ್ಲೂ ಕೂಡ ತಳ ಮಧ್ಯಮ ವರ್ಗದವರೇ ಇಲ್ಲೂ ಕೂಡ ಫಲಾನುಭವಿಗಳಾಗಿರ್ತಕ್ಕಂಥದ್ದು, ಇಲ್ಲೇ ಅವರು ಕೂಡ ವಾಸಿಸ್ತಕ್ಕಂಥದ್ದು, ಇಲ್ಲಿನ ಸಾಮಗ್ರಿಗಳನ್ನ ಕೂಡ ಬಳಸ್ತಕ್ಕಂಥವ್ರು ಕನ್ಸ್ಯೂಮರ್ಸ್ ಅವರೇ ಆಗಿರ್ತಾರೆ. ಅವರು ಕೂಡ ಈಗಾಗಲೇ ಬೆಂಗಳೂರಲ್ಲಿ ಅನೇಕ PGಗಳ ದರ ಜಾಸ್ತಿ ಮಾಡಿದ್ದಾರೆ. ಅನೇಕ PGಗಳಲ್ಲಿ ಊಟದ ಮೆನುನ ಡೌನ್ ಮಾಡಿದ್ದಾರೆ. ಮೆಸ್ಗಳಲ್ಲೂ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲದರ ಹೊಡೆತ ದೇಶದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ದರ ಜಾಸ್ತಿ ಮಾಡಿದಾಗ ಅದರ ಹೊಡೆತ ನೇರವಾಗಿ ಬೀಳತಕ್ಕಂಥದ್ದು ಜನಸಾಮಾನ್ಯರ ಮೇಲೆ. ಹೀಗಾಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸ ನಾನು ಈಗಾಗಲೇ ಹೇಳಿದೆ ನಿಮ್ಗೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ, ಟೀ ಅಂಗಡಿ ಮಾಲೀಕರಿಗೂ ಕೂಡ ಈ ಒಂದು ಹೊಡೆತ ಬೀಳುತ್ತೆ. ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ನೀವು ಬೆಂಗಳೂರಲ್ಲಿ ಇರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಮೂಲೆಗಳು ಎಲ್ಲರೂ ಟೀ ಕುಡಿದ್ರೆ ಒಂದು ನಾರ್ಮಲ್ ಅಂಗಡಿ 10 ರೂಪಾಯಿ ಟೀ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹೈಜೆನಿಕ್ ಆಗಿ ಮಾಡ್ತಕ್ಕಂಥ ಅಂಗಡಿಗಳು ಅಥವಾ ಸ್ವಲ್ಪ ಐಫೈ ಆಗಿರ್ತಕ್ಕಂಥ ಅಂಗಡಿಗಳು 15-20 ರೂಪಾಯಿ ಟೀ ದರ ಇರುತ್ತೆ. ಟೀ, ಕಾಫಿ, ಹಾಲು ಯಾವುದೇ ಇರ್ಬೋದು 15-20 ರೂಪಾಯಿ ಇರುತ್ತೆ. ಆದ್ರೆ ಈಗ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಟೀ ದರವನ್ನು ಕೂಡ ಏಕಾಏಕಿ 5 ರೂಪಾಯಿ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಈಗಾಗಲೇ ಹಲವು ಹೋಟೆಲ್ಗಳಲ್ಲಿ ಮಾಡಿದ್ದಾರೆ. ಇನ್ಮುಂದೆನೂ ಕೂಡ ಟೀ ದರ ಕೂಡ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಎದುರಾಗುತ್ತೆ. ಇಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಇದು ಕೇವಲ ಜನಸಾಮಾನ್ಯರಿಗೆ ದರದ ಹೊರೆ ಅಷ್ಟೇ ಅಲ್ಲ, ಹಲವು ಸಣ್ಣ ಸಣ್ಣ ಉದ್ಯಮಿಗಳು ತಮ್ಮ ಉದ್ಯಮವನ್ನ ತೊರೆತಕ್ಕಂಥ ಪ್ರಮೇಯ ಎದುರಾಗುತ್ತೆ. ಯಾಕೆಂದ್ರೆ 10 ರೂಪಾಯಿ ಕೊಟ್ಟು ಟೀ ಕುಡಿತಕ್ಕಂಥದ್ದು ಟೀ ದರ ಏಕಾಏಕಿ 5 ರೂಪಾಯಿ ಜಾಸ್ತಿ ಆದಾಗ ದಿನಕ್ಕೆ 3 ಟೈಮ್ ಟೀ ಕುಡಿತಕ್ಕಂಥವ್ರು 2 ಟೈಮ್ ಇಳಿತಾರೆ ಅಥವಾ 1 ಟೈಮ್ ಇಳಿತಾರೆ. ಯಾಕೆಂದ್ರೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಹಾಗೆ ಇರುತ್ತೆ. ಅವ್ರ ದಿನದ ಖರ್ಚು 50 ರೂಪಾಯಿ ಇದ್ದಾಗ ಬೇರೆ ಬೇರೆ ಕೆಲ ಮೀಸಲಿಟ್ಟು ಟೀಗೆ 10 ರೂಪಾಯಿ ಎತ್ತಿಟ್ಟಾಗ ಒಂದೇ ಸಲ ಟೀ ದರ 15 ರೂಪಾಯಿ ಆದಾಗ ಒಂದು ಸಮಯದ ಟೀಯನ್ನ ಕೂಡ ಕುಡಿತಕ್ಕಂಥದ್ದು ಕಡಿಮೆ ಆಗುತ್ತೆ. ಆಗ ಸಾಮಾನ್ಯವಾಗಿ ನಿಮ್ಗೆ ಆ ಹೋಟೆಲ್ನ ಅಥವಾ ಆ ಟೀ ಅಂಗಡಿಯ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ. ಪ್ರತಿದಿನ
100 ಟೀಗಳು ಸೇಲ್ ಆಗ್ತಾ ಇದ್ರೆ ಈ ದರ ಏರಿಕೆಯಿಂದ 100 ಟೀಗಳ ಬದಲಿಗೆ 60 ಟೀಗಳಿಗೆ ಇಳಿಯುತ್ತೆ. 60 ಟೀಗಳು ವ್ಯಾಪಾರ ಆಗೋದ್ರಿಂದ ಅಲ್ಲಿ ಆಗ್ತಕ್ಕಂಥ ಖರ್ಚು ಇರ್ಬೋದು ಅಥವಾ ಅಂಗಡಿ ಬಾಡಿಗೆ ಇರ್ಬೋದು, ಎಲ್ಲವನ್ನ ಓವರ್ ಆಲ್ ತಗೊಂಡ್ರೆ ಸಣ್ಣ ಸಣ್ಣ ಉದ್ಯಮಿಗಳ ಜೇಬಿಗೂ ಕೂಡ ಇದು ಹೊಡೆತ ಬೀಳ್ತಕ್ಕಂಥ ಪ್ರಮೇಯ ಈ ಒಂದು ಗ್ಯಾಸ್ ದರದಿಂದ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಈ ದರ ಏರಿಕೆಯನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಒಂದ್ ಕಡೆ ಹೇಳ್ತಾರೆ ನಮ್ಮ ದೇಶದಲ್ಲಿ ಸಾಕಷ್ಟು ಸ್ಟಾಕ್ ಇದೆ, ಈಗಾಗಲೇ ಹಡಗುಗಳಲ್ಲಿ ಸಾಕಷ್ಟು ಗ್ಯಾಸ್ ಬಂದಿದೆ, ಬಂದರುಗಳಲ್ಲಿ ಸಾಕಷ್ಟು ಗ್ಯಾಸ್ ಸ್ಟಾಕ್ ಇದೆ ಅಂದ್ರೆ ಯಾವುದಕ್ಕೂ ಕೂಡ ನಂಬರ್ಸ್ ಇಲ್ಲ. ಕೇವಲ ಇದೆ 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 ಅಂದ್ರೆ ಒಂದು ವೈಭೋಗ ಪ್ರೇರಿತವಾಗಿ ಹೇಳ್ತಾರೆ ಬಿಟ್ರೆ ಯಾವುದಕ್ಕೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಈ ಅಷ್ಟೆಲ್ಲ ಸ್ಟಾಕ್ ಇದ್ರೂ ಕೂಡ ಯಾಕೆ ದೇಶದಲ್ಲಿ LPG ಗ್ಯಾಸ್ ದರ ಏರಿಕೆ ಆಗ್ತಾ ಇದೆ? ಯಾಕೆ ಯಾವುದೇ ಪಕ್ಷದ ಅಂದ್ರೆ ಬಿಜೆಪಿ ಯಾವುದೇ ರಾಜಕಾರಣಗಳು ಈ ದರ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ. ಅಷ್ಟೇ ಅಲ್ಲ, ಈ ದರ ಏರಿಕೆಯಿಂದ ಜನಸಾಮಾನ್ಯರ ಜೀವನದ ಮೇಲೆ ಕೂಡ ಬರೆ ಎಳಿತಕ್ಕಂಥದ್ದು ಸಾಮಾನ್ಯವಾಗಿದೆ. ಈಗ ನಾನು ಆಗ್ಲೇ ಹೇಳಿದೆ ನಿಮಗೆ, ಪ್ರತಿದಿನ ಬೆಂಗಳೂರಿನ ಇರ್ತಕ್ಕಂಥವ್ರು 50%, 50ಕ್ಕೂ ಹೆಚ್ಚು ಜನ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಊಟಗಳಿಗೆ ಹೊರಗಡೆ ಹೋಟೆಲ್ಗಳನ್ನು ಅವಲಂಬಿಸಿರ್ತಾರೆ. ಈ ಹೋಟೆಲ್ಗಳಲ್ಲಿ ದರ ಜಾಸ್ತಿ ಆದಾಗ ಒಂದು ದಿನಕ್ಕೆ 10 ರೂಪಾಯಿ ಜಾಸ್ತಿ ಕೊಟ್ಟು ಊಟ ಮಾಡಬೇಕು ಅಂದಾಗ ತಿಂಗಳಿಗೆ 300 ರೂಪಾಯಿ ಕೊಟ್ಟು ಜಾಸ್ತಿ ಊಟ ಮಾಡಬೇಕಾಗುತ್ತೆ. ಎಷ್ಟೋ ಜನದ ಒಂದು ದಿನದ ಸಂಬಳ 300 ರೂಪಾಯಿ ಇರುತ್ತೆ. ಹೀಗಾಗಿ ಜನಸಾಮಾನ್ಯರ ಜೇಬಿಗೆ ಇದು ಕತ್ತರಿ ಆಗ್ತಕ್ಕಂಥದ್ದು ಸತ್ಯ. ನಿಮಿಷ ಇದು ನಿಮ್ಮ ಬಜೆಟ್, ನಿಮ್ಮ ಆರ್ಥಿಕತೆ, ನಿಮ್ಮ ವಾರ್ಷಿಕ ಉಳಿತಾಯ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ, ಎಲ್ಲದಕ್ಕೂ ಕೂಡ ಹೊಡೆತ ಕೊಡುತ್ತೆ. ಇದು ಕೇಂದ್ರದ ಮೋದಿ ಸರ್ಕಾರ ಜನಸಾಮಾನ್ಯರ ಮೇಲೆ ಮಾಡ್ತಾ ಇರ್ತಕ್ಕಂಥ ನೇರ ದಾಳಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ಕಾರ ಹೇಳುತ್ತೆ ಅಚ್ಚೇ ದಿನ ಆಗಯ್ಯ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇದೇನ ಅಚ್ಚೇ ದಿನ ಅನ್ನೋ ಪ್ರಶ್ನೆ ಜನಸಾಮಾನ್ಯರಿಗಾಗಲೇ ಶುರುವಾಗಿದೆ. ಇದೇನ ಅಚ್ಚೇ ದಿನ ಅನ್ನೋದು ಜನಸಾಮಾನ್ಯರಿಗೆ ಪ್ರಶ್ನೆ ಕೂಡ ಶುರುವಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ್ಯಾವ ದರ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ದರ ಆಯ್ತು, ಡೀಸೆಲ್ ದರ ಆಯ್ತು, CNG ದರ ಆಯ್ತು, ಜನಸಾಮಾನ್ಯರ ಬದುಕಲಿಕ್ಕೆ ಎಷ್ಟೆಲ್ಲ ಅನುಕೂಲಗಳನ್ನ ಕೇಂದ್ರ ಸರ್ಕಾರ ಮಾಡುತ್ತೆ, ಏನ್ ಮಾಡುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.